ಓಂ ಶ್ರೀ ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಜ್ಞಾನವಿಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನವಿವರಂ ಶಾಂತಂ ವಿಜಯಾಕ್ತಂ ಗುರುಂ ಭಜೇತ್. ಆಪದಾರಕದಾತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ನಮ್ಮ ಕ್ಷೇತ್ರದಲ್ಲಿ ರಾಯರ ಬೃಂದಾವನದಲ್ಲಿ ರಾಯರು, ವಿಜೇಂದ್ರ ತೀರ್ಥರು, ಜಯತೀರ್ಥರು ಈ ಮೂರೂ ಜನ ಮೃತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯ, ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಅವರವರ ಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರಿಗೆ ವಿಶೇಷವಾಗಿ ಒಬ್ಬ ತಾಯಿ 26 ವರ್ಷದ ಒಂದು ಮಹಿಳೆ ಬಂದು ವಿಶೇಷವಾಗಿ ಸಂತಾನನೇ ಇಲ್ಲ, 20 ವರ್ಷಕ್ಕೆ ಮದುವೆ ಆಗಿದೆ, 6 ವರ್ಷ ಆಗಿದೆ, ನನಗೆ ಸಂತಾನ ಭಾಗ್ಯನೇ ಇಲ್ಲ ಗುರುಗಳೇ, ಏನ್ ಮಾಡೋದು? ಸಂತಾನ ಆಗ್ಲೇಬೇಕು, ನಾನು ಎಲ್ಲೇ ಹೋದ್ರು ಸಂತಾನ ಆಗ್ತಾ ಇಲ್ಲ, ನನಗೆ ಸಂತಾನ ಇಲ್ಲ, ನಿನ್ಗೆ ಮಕ್ಕಳಾಗಿಲ್ಲ, ಮಕ್ಕಳ ಬೈತಾನೆ ಇರ್ತಾರೆ, ಅದರಿಂದ ನನಗೆ ಏನ್ ಮಾಡೋದು? ಡಾಕ್ಟರ್ ಹತ್ರ ಹೋಗಿದ್ದೀನಿ, ನೋಡ್ಸಿದ್ದೀನಿ, ಡಾಕ್ಟರ್ ಎಲ್ಲ ಚೆನ್ನಾಗಿದೆಯಮ್ಮ, ಏನೂ ಆಗಲ್ಲ, ನಿಂಗೆ ಹಂಗೆ ಆಗತ್ತಮ್ಮ ಅಂತ ಹೇಳ್ತಾರೆ. ಏನ್ ಮಾಡಿದ್ರು ಆಗ್ತಾ ಇಲ್ಲ ಗುರುಗಳೇ, ಏನ್ ಮಾಡ್ಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಆ ತಾಯಿ ಬಂದು ಆ ಮುದ್ದು ಮಗು ವಿಶೇಷವಾಗಿ ರಾಯನಿಂದ ಕುತ್ಕೊಂಡು ಹೇಳ್ತಾ ಇದ್ದಾಳೆ. ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದು ಹೇಳ್ತಾ ಇದ್ದಾಳೆ. ಆ ಹುಡುಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಹಾಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆ ರಾಯರ ಅನುಗ್ರಹ ಯಾವ ರೀತಿ ಆಗಿದೆ ತಾಯಿಗೆ ಅಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ತಾಯಿ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಉಳ್ಕೊಂಡು 3 ದಿನಗಳ ಕಾಲ ವಿಶೇಷವಾಗಿ ರಾಯರಿಗೆ ಪ್ರತಿದಿನ ನಮಸ್ಕಾರವನ್ನು ಹಾಕ್ಬೇಕಾದ್ರೆ ಹೆಜ್ಜೆಯ ನಮಸ್ಕಾರವನ್ನು ಹಾಕಿ ಒಂದು ತೆಂಗಿನಕಾಯಿ ಇಟ್ಕೊಂಡು, ತೆಂಗಿನಕಾಯಿ ಸಂಕಲ್ಪ ಪೂರ್ವಕವಾಗಿ ಇಟ್ಕೊಂಡು, ನಾನು ಪ್ರತಿದಿನ ಇಲ್ಲಿ ಪೂಜೆ ಮಾಡಕ್ಕೆ ಮೇಲ್ಗಡೆ ಬಂದಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಆ ತಾಯಿ ಬರೋದು, ಆ ಮಗು ಬಂದು ವಿಶೇಷವಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದು. ಆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾ ಇದ್ದಾಗ ದೇವರಿಗೆ ವಿಶೇಷವಾಗಿ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಿ, ವಾಯುದೇವರಿಗೆ ಅಭಿಷೇಕವನ್ನು ಮಾಡಿ, ರಾಯರಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿರ್ತಕ್ಕಂಥ ತೀರ್ಥವನ್ನ ಪ್ರತಿದಿನ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದೆ ಆ ತಾಯಿಯ ಮಗುವಿಗೆ. ಆ ಪ್ರಭುಗೆ ಪ್ರೋಕ್ಷಣೆಯನ್ನು ಮಾಡ್ತಾ ಇದ್ದಾಗ ವಿಶೇಷವಾಗಿ ಆ ಗುರುಗಳೇ ಅನುಗ್ರಹವನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾಗ ಅದೇ ರೀತಿಯಾಗಿ 3 ದಿನಗಳ ಕಾಲ 5 ದಿನಗಳ ಕಾಲ ಮಾಡಿ, ವಿಶೇಷವಾಗಿ 3 ದಿನ ಮಾಡಬೇಕಾಗಿದ್ದು 5 ದಿನಗಳ ಕಾಲ ವಿಶೇಷವಾಗಿ ಅವಳು ಇಲ್ಲಿ ಸೇವೆಯನ್ನ ಮಾಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಸೇವೆಯನ್ನ ಮಾಡಿ, ಮಾಡಿರ್ತಕ್ಕಂಥ ಸೇವೆಯ ಫಲ ಬೇಕಲ್ಲ, ಆ ಫಲ ವಿಶೇಷವಾಗಿ ದೊರಕಿದೆಯಂತೆ. ಆಗ ಇದೇ ಕ್ಷೇತ್ರದಲ್ಲಿ ಬಂದು ಅವರ ಗಂಡನಿಗೆ, ಇಲ್ಲೇ ಈ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಅವನಿಗೆ ಗಂಡನಿಗೆ ಕೆಲಸ ಆಗಿದೆ, ಈ ಕ್ಷೇತ್ರಕ್ಕೆ ಬಂದು ಹುಡುಕೊಂಡು ಅವರು ಇಲ್ಲೇ ಒಂದು ಮನೆಯನ್ನು ಮಾಡಿದಾಗ ಆ ಮನೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಪ್ರತಿದಿನ ನಮಸ್ಕಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. 48 ದಿನಗಳಲ್ಲಿ ವಿಶೇಷವಾಗಿ ಆ ತಾಯಿ ಗರ್ಭವತಿ ಆಗಿದ್ದಾಳೆ. ಇವತ್ತಿನ ದಿವಸ ವಿಶೇಷವಾಗಿ ಆ ಹುಡುಗಿಗೆ ಸಂತಾನ ಭಾಗ್ಯಕ್ಕೆ ಆ ಕೃಷ್ಣನ ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ, ವಾಯುದೇವರ ಅನುಗ್ರಹ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯರೇ ಅನುಗ್ರಹವನ್ನು ಮಾಡಿ ಅವಳಿಗೆ ಸಂತಾನ ಭಾಗ್ಯವನ್ನ ಕರುಣೆಯನ್ನು ಮಾಡಿದ್ದಾರೆ. ಈಗ ಆ ಹುಡುಗಿಗೆ 8 ತಿಂಗಳು ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಗುರುಗಳ ಸಂತಾನನೇ ಆಗೋದಿಲ್ಲ ಅಂತಕ್ಕಂಥದ್ದು ಆ ಸಂತಾನ ಆಗಿದೆ ಅಂತಂದ್ರೆ ಎಷ್ಟು ರಾಯರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕರುಣಾಮಯ ಅಂದ್ರೆ ಅವ್ರು ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿ ಹೇಳಿದ್ರೆ ಅವರು ನಂಬಿರೋರ್ನ ಯಾರನ್ನೂ ಕೇಳ್ತಾರಂತೆ. ಅವ್ರು ಯಾರು ನಂಬಿಲ್ಲ, ಭಗವಂತ ರಾಯರು ನಂಬಿಲ್ಲ, ಅವನು ಅಂತ ಯಾರು ಮುಟ್ಟಾಳಿರ್ಲೇ ಇಲ್ಲ ಅಂತ ಹೇಳ್ತಾರಂತೆ. ರಾಯರನ್ನ ಯಾರು ನಂಬಿದಿರಾ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಅಂತ ಗುರುಗಳು ವಿಶೇಷವಾಗಿ ಆ ತಾಯಿಗೆ ಸಂತಾನ ಭಾಗ್ಯವನ್ನು ಕಲ್ಪನೆಯನ್ನು ಮಾಡಿ ಆ ಸಂತಾನ ಭಾಗ್ಯ ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅದೇ ಬೇರೆ ಊರಿನಲ್ಲಿರ್ತಕ್ಕಂಥ ಕಲಬುರಗಿಯಲ್ಲಿರ್ತಕ್ಕಂಥ ಇಬ್ಬರು ವಿಶೇಷವಾಗಿ ಅವರಿಗೆ ಮದುವೆ ಆಗಿತ್ತು, ಮಕ್ಕಳ ವಿಶೇಷವಾಗಿ ಆಗಿರಲಿಲ್ಲ. ಆದರೆ
ಎಲ್ಲಿ ಎಲ್ಲಿ ಏನೇನು ಕ್ಷೇತ್ರದಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ಹೋಗಿ ಆ ಕ್ಷೇತ್ರದಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ರು. ಸರ್ಪ ಸಂಸ್ಕಾರಗಳಾಗಿರ್ಬೋದು, ಬೇರೆ ಏನೇನು ಮಾಡಿ ಎಲ್ಲವನ್ನೂ ಮಾಡಿದ್ರು. ಆದರೆ ಈ ಕ್ಷೇತ್ರಕ್ಕೆ ಬಂದು ರಾಯರ ಮುಂದೆ ನಿಂತು ರಾಯರಲ್ಲಿ ಕೇಳಿದ್ದಾರೆ. ರಾಯರ ಅನುಗ್ರಹ ಮಾಡಬೇಕಾದ್ರೆ ಕೇಳಿದ್ರಂತೆ ಗುರುಗಳು. ಆದರೆ ಆ ರಾಯರು ಹೇಳಿದ್ದೆ ಒಂದು, ನೀನೇನು ಮಾಡಬೇಡ, ಪಿತೃ ಸಂಸ್ಕಾರವನ್ನು ಮಾಡ್ಕೊ, ಆ ಸಂಸ್ಕಾರದಿಂದ ವಿಶೇಷವಾಗಿ ಅನುಗ್ರಹ ಆಗತ್ತೆ, ನಿಂಗೆ ಸಂತಾನ ಭಾಗ್ಯ ಆಗತ್ತೆ ಅಂದಾಗ ನನ್ನ ರಾಯರ ಹತ್ರ ಬಂದಾಗ ನಮ್ಮ ಮುಂದೆನೇ ನಮ್ಮನ್ನೇ ಕರ್ಕೊಂಡು ಹೋಗಿ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಆ ಪಿತೃ ಸಂಸ್ಕಾರವನ್ನು ಮಾಡಿ ಆ ತಾಯಿಗೆ ವಿಶೇಷವಾಗಿ ಅವಳಿ ಜೋಳಿ ಮಕ್ಕಳು ಎರಡಾಗಿದೆ. ಅದು ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ರಾಯರೇ ಅವಳಿಗೆ ಅನುಗ್ರಹವನ್ನು ಮಾಡಿ ಅವಳಿ ಜೋಳಿ ಮಕ್ಕಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಘಟನೆಗಳಲ್ಲಿ ಬೇಕಾದಷ್ಟು ನಡೆದಿವೆ. ರಾಯರೇ ನಿಂತು ನಡೆಸ್ತಾ ಇರ್ತಾರೆ ಇದಕ್ಕೆ. ಅದಕ್ಕೋಸ್ಕರವಾಗಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಅಂದಾಗೆ ಆ ಕೃಷ್ಣನ ಅನುಗ್ರಹ ಸಂಪೂರ್ಣವಾಗಿದೆ. ಯಾಕೆ ಇಲ್ಲಿ ವಿಶೇಷವಾಗಿ ಇಂಥವೆಲ್ಲ ನಡೆಯುತ್ತೆ ಅಂತಂದರೆ, ಹಿಂಭಾಗದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಸಂತಾನ ಗೋಪಾಲಕೃಷ್ಣ ಇದ್ದಾರೆ. ರಾಯರ ಬೃಂದಾವನ ಹಿಂದ್ಗಡೆ ಸಂತಾನ ಗೋಪಾಲಕೃಷ್ಣ ಇದ್ದಾನೆ, ವೇದವ್ಯಾಸ ದೇವರಿದ್ದಾರೆ, ರಾಮದೇವರಿದ್ದಾರೆ, ನರಸಿಂಹದೇವರಿದ್ದಾರೆ. ಇದರಿಂದ ಈ ಬೃಂದಾವನದಲ್ಲಿ 48 ಸಾಲಿಗ್ರಾಮ ಇರೋದ್ರಿಂದ ನೀವೇನೇನು ಕೇಳ್ತೀರಾ ಅದೆಲ್ಲವನ್ನು ಸಿದ್ಧಿ ಮಾಡ್ತಕ್ಕಂಥವ್ರೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಆ ರಾಯರ ಹತ್ರ ಬಂದಾಗ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಮಾಡ್ತಕ್ಕಂಥ ಒಂದು ಭಾಗ್ಯವನ್ನ ಅವರೇ ನಿಮ್ಮನ್ನು ಕೊಟ್ಟು ನಿಮ್ಮನ್ನೇ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಕನಸಲ್ಲಿ ಬರ್ತಾರೆ, ನಿನಗೆ ಈ ಕೆಲಸ ಪೂಜೆ ಮಾಡ್ತಾ ಇದ್ದ ಕನಸಲ್ಲಿ ಬಂದು ಹೇಳ್ತಾರಂತೆ ರಾಯರು, ನೀನು ಇವತ್ತು ದಿವಸ ಮಾಡ್ತಾ ಇದೆಯಾ, ಈ ಸರಿ ಇಲ್ಲ, ಮಾಡ್ತಾ ಇರೋದು ತಪ್ಪು ಸರಿ ಎಲ್ಲವನ್ನೂ ಹೇಳ್ತಾರಂತೆ ತಾಯಿಗೆ. ಹಾಗೆ ಯಾಕೆಂದ್ರೆ ಎಂದರೋ ಮಹಾನುಭಾವರು ಅಂದರಿಗೂ ಅಭಿವಂದನ ಮೂರ್ತಿ ತ್ಯಾಗರಾಜ ಹೇಳಿದಂಗೆ ಇಂಥ ನಮ್ಮ ಗುರುಗಳು ವಿಶೇಷವಾಗಿ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಶಯ ಅಂತ ಅಗಮ್ಯ ಮಹಿಮರಾಗಿರ್ತಕ್ಕಂಥ ಇಂತಹ ಗುರುಗಳು ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದು ಕುಳಿತು ಆ ರಾಯರ ಬೃಂದಾವನದಲ್ಲಿ ಪ್ರತಿಯೊಂದು ಜೀವರಾಶಿಗಳನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಆ ರಾಯರೆಲ್ಲರಿಗೂ ಅವರವರ ಕಷ್ಟಗಳು ಏನೇನಿದೆ ಕೇಳ್ಕೊಂಡ್ ಬರ್ತಾರೆ. ಪ್ರತಿ ಗುರುವಾರ ವಿಶೇಷವಾಗಿ ಬಂದು ಎಷ್ಟೋ ಜನ ಅವರವರ ಸಂಕಟಗಳನ್ನು ಹೇಳ್ಕೊಳ್ತಾರೆ. ಸಂಕಟಹಾರನೇ ರಾಘವೇಂದ್ರ, ಆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಜಪವನ್ನು ಮಾಡ್ತಾರೆ, ಧ್ಯಾನವನ್ನು ಮಾಡ್ತಾರೆ. ಇಂಥವೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವರ ಕರ್ಮಗಳೆಲ್ಲ ಸವಿಯುತ್ತೆ. ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಎಲ್ಲಿ ರಾಯರ ಮೃತ್ತಿಕಾ ಬೃಂದಾವನಗಳಿದೆ, ಎಲ್ಲಿ ರಾಯರ ಮಠಗಳಿದೆ, ಅಲ್ಲೆಲ್ಲ ಕಡೆ ಹೋಗಿ ರಾಯರ ಸೇವೆಯನ್ನು ಮಾಡಿ, ಆ ರಾಯರ ಸೇವೆಯಿಂದ ಭಕ್ತಿಯಿಂದ ಯಾರ್ಯಾರು ಮಾಡ್ತೀರಾ ಅವರಿಗೆಲ್ಲರಿಗೂ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ, ಏನು ಸಂತಾನ ಬಗ್ಗೆ ಆಗಿರ್ಬೋದು, ವ್ಯವಹಾರಗಳಲ್ಲಿ ತೊಂದರೆ ಆಗಿರ್ಬೋದು, ಜಮೀನಿನಲ್ಲಿ ತೊಂದರೆ ಆಗಿರ್ಬೋದು, ಮದುವೆ ಆಗದೇ ಇರ್ತಕ್ಕಂಥವರಾಗಿರ್ಬೋದು, ದುಡ್ಡು ಕಾಸು ಸಮಸ್ಯೆಗಳಿರ್ತಕ್ಕಂಥವ್ರಾಗಿರ್ಬೋದು, ಋಣಬಾಧೆಗಳಿರ್ತಕ್ಕಂಥವ್ರಾಗ್ಬೋದು, ಬೇರೆ ಬೇರೆ ಏನೇನೋ ಬಾಧೆಗಳಲ್ಲೇ ಇರ್ತಕ್ಕಂಥ ಎಲ್ಲ ಬಾಧೆಗಳಿಂದ ಪರಿಹಾರ ಮಾಡ್ತಕ್ಕಂಥವರೇ ರೋಗ ಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರನೇ ಪರಿಪಾಲಿಸೋ. ಸಂತತ ದುರ್ಮತ ತ್ವಾಂತ ದಿವಾಕರ ಸಂತ ವಿನುತ ಮಕಲಾಲಿಸೋ. ಪಾವನ ಗಾತ್ರಸು ದೇವ ವರಲೆ ತವ ಸೇವಕ ಜನರೊಳಗಾಡಿಸೋ. ಗನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನ ಆರಾಧನೆ ಮಾಡಿಸು ಅಂತರಂತೆ. ಇಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಾಗ ಅವರಲ್ಲಿ ವಿಶೇಷವಾಗಿ ನಾವು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ರಾಘವೇಂದ್ರ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ. ಇಲ್ಲಿ ವಿಶೇಷವಾಗಿ ನಾವು ಚಿಲ್ಲರೆ ಕಾಯಿನನ್ನು ಕೊಡ್ತೀರಿ, ಕಾಯಿನು ಮತ್ತು ಮಂತ್ರಾಕ್ಷಿಯನ್ನು ಕೊಡ್ತೀರಿ. ಆ ಪೂಜೆ ಮಾಡಿರ್ತಕ್ಕಂಥದ್ದು ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಗಳು ಏನೇದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥವೆಲ್ಲವನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ರಾಯರೇ ಅನುಗ್ರಹವನ್ನು ಮಾಡಿ ನಿಮ್ಮ ಕಷ್ಟಗಳೆಲ್ಲವನ್ನು ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ರಾಯರನ್ನು ನಂಬಿ ಕೆಟ್ಟವರಿಲ್ಲವೋ, ನಂಬದೆ ಕೆಟ್ಟರೆ ಕೆಡಲಿ ಎಂದ ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದಿರಾ, ಅವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಆ ಗುರುಗಳ ಸೇವೆಯನ್ನು ಮಾಡಿ, ಪ್ರತಿದಿನ ರಾಯರ ಸ್ತೋತ್ರವನ್ನು ಪಠನೆ ಮಾಡಿ, ವಾಯುದೇವರ ಸ್ಮರಣೆಯನ್ನು ಮಾಡಿ, ರಾಮದೇವರ ಸ್ಮರಣೆಯನ್ನು ಮಾಡಿ, ರಾಮ 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 ಅಂತನಿ, ಹನುಮಂತ 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 ಅನ್ನಿ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಜಯ ಶ್ರೀ ಶ್ರೀ ರಾಘವೇಂದ್ರ, ಜಯ ಜಯ ವಿವೇ ರಾಘವೇಂದ್ರ, ಭವಭಯನಾಶಕ ರಾಘವೇಂದ್ರ, ತುಂಗಾ ತೀರದಿ ರಾಘವೇಂದ್ರ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ,
ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ರಾಯರ ಹೆಸರು ಹೇಳಿದ್ರೆ ಸಾಕಂತೆ. ಅವ್ರ ಹೆಸರು ಹೇಳ್ತಾ ಇದ್ದಾಗ ಏನಾಗುತ್ತೆ, ಮನಸ್ಸು ವಿಶೇಷವಾಗಿ ಎಲ್ಲವೂ ಆ ಮನಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಹೋಗಿ ಒಳ್ಳೆ ಜ್ಞಾನ ಸಂಪತ್ತು ಬರ್ತಕ್ಕಂಥದ್ದಾಗತ್ತಂತೆ. ಇಂತಹ ಗುರುಗಳ ಸೇವೆಯನ್ನು ಮಾಡಿದಾಗ ಯಾರ್ಯಾರು ಈ ಕೆಲಸಗಳಾಗಬೇಕು, ಏನೇನು ತೊಂದರೆಗಳಿವೆ ಎಲ್ಲವೂ ಅವರೇ ನಿಂತು ಮಾಡಿಸಿ ಅವರಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವರ ಜ್ಞಾಪಶಕ್ತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರೇ ರಾಯರು. ರಾಯರಲ್ಲಿ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवेन्द्राय नमः।